ಟಾಪ್ 10 ನಲ್ಲಿ ಮೊದಲನೇ ನೋಡೋದಾದ್ರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ 1,000 ಕೋಟಿ ಬಂಡವಾಳದಲ್ಲಿ ಎಆರ್ಐ ಕೈಗಾರಿಕಾ ಸ್ಥಾಪನೆ ಮಾಡೋಕೆ ತೀರ್ಮಾನಿಸಿದ್ದಾರಂತೆ. ಭೂಮಿ ಎಲ್ಲಿ ಕೊಡ್ತಾರೆ ಅಂತ ನಮ್ಮ ಅಧಿಕಾರಿಗಳು ಪರಿಶೀಲನೆ ಮಾಡಿದ್ದಾರೆ. ಆ ಭೂಮಿ ನಮಗೆ ಎಷ್ಟು ಮಟ್ಟಿಗೆ ಸೂಕ್ತ ಅನ್ನೋದನ್ನು ನೋಡಿ ಆಮೇಲೆ ಅಭಿವೃದ್ಧಿ ಪಡಿಸ್ತಾರೆ. ನದಿ ಮೂಲದಿಂದ ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸಿ ಅಂತ ಕೆಂಪಯ್ಯನಹಟ್ಟಿ ಗ್ರಾಮದ ವಿದ್ಯಾರ್ಥಿನಿ ವರ್ಣಿಕಾ ಕಳೆದ ವರ್ಷ ಸಿಎಂಗೆ ಒಂದು ಪತ್ರ ಬರೆದಿದ್ದು, ಈಗ ಮುಖ್ಯಮಂತ್ರಿಗಳು ಅದನ್ನು ಘೋಷಣೆ ಮಾಡಿದ್ದಾರೆ. ಪ್ರತಿ ಬಾರಿ ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಹಿಂದೆ ಬೀಳ್ತಾ ಇತ್ತು ಯಾದಗಿರಿ ಜಿಲ್ಲೆ, ಅತ್ಯಂತ ಹಿಂದುಳಿದ ಜಿಲ್ಲೆ ಅಂತೇಳಿ. ಯುಪಿಎಸ್ಸಿ ಪರೀಕ್ಷೆಯಲ್ಲಿ ರಾಜ್ಯವೇ ತನ್ನತ್ತ ತಿರುಗಿ ನೋಡುವಂತೆ ಮಾಡಿದೆ. ವೆರಿ ಗುಡ್. ಜಿಲ್ಲೆಯಲ್ಲಿ 4 ಅಭ್ಯರ್ಥಿಗಳು ರ್ಯಾಂಕ್ ಪಡೆದಿದ್ದಾರೆ. 2002ರಲ್ಲಿ ನಡೆದ ಪತ್ರಕರ್ತನ ಹತ್ಯೆ ಪ್ರಕರಣದಲ್ಲಿ ಡೇರಾ ಸಚ್ಚಾ ಸೌದಾ ಮುಖ್ಯಸ್ಥ ಗುರ್ಮೀತ್ ರಾಮ್ ರಹೀಂ ಸಿಂಗ್ರನ್ನ ನ್ಯಾಯಾಲಯ ಖುಲಾಸೆಗೊಳಿಸಿದೆ. ಸಾಮಾಜಿಕ ಜಾಲತಾಣದಲ್ಲಿ ರಾಜನ್ ಸಿ ಕೊಟ್ಟೂರು ಅನ್ನುವಂಥವನು ಎಫ್ಬಿ ಖಾತೆಯಲ್ಲಿ ಮೋದಿ ಅವರನ್ನ ದೇಶದ್ರೋಹಿ ಅಂತ ಟೀಕಿಸಿದ್ದ. ಅವನ ಮೇಲೆ ಪ್ರಕರಣ ಈಗ ದಾಖಲಾಗಿದೆ. ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ವಿರುದ್ಧ ಟಿಎಂಸಿ ಸಂಸದ ಕಲ್ಯಾಣ್ ಬ್ಯಾನರ್ಜಿ ವಾಗ್ದಾಳಿ. ಅವರೇನಾದರೂ ಕಾನ್ಸ್ಟಿಟ್ಯೂಷನಲ್ ಪೋಸ್ಟಲ್ಲಿ ಇರಲಿಲ್ಲ ಅಂದಿದ್ರೆ ಅವರು ಬೆರಳನ್ನೇ ಕತ್ತರಿಸ್ಬಿಡ್ತಿದೆ ಎಂದಿದ್ದಾರೆ. ಉದ್ಯಮಿ ಹನಿ ಟ್ರ್ಯಾಪ್ ಮಾಡಿದ ಗ್ಯಾಂಗ್ ಅನ್ನ ದಾವಣಗೆರೆ ವಿದ್ಯಾನಗರ ಪೊಲೀಸರು ಬಂಧಿಸಿದ್ದಾರೆ. ಖಾಸಗಿ ಆಸ್ಪತ್ರೆಯಲ್ಲಿ ನರ್ಸಾಗಿದ್ದ ಸುಷ್ಮಿತಾ ಉದ್ಯಮಿಯೋರ್ವರನ್ನ ಪರಿಚಯ ಮಾಡಿಕೊಂಡಿದ್ದಂತೆ. ಇಬ್ಬರು ಪ್ರತ್ಯೇಕವಾಗಿ ಕೋಣೆಯಲ್ಲಿದ್ದಾಗ ಕೃಷ್ಣ, ರಾಹುಲ್, ಚನ್ನಬಸಪ್ಪ ಅನ್ನೋರು ಮೊಬೈಲ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿದ್ದಾರೆ. ಇದನ್ನು ವೈರಲ್ ಮಾಡಬಾರ್ದು ಅಂದ್ರೆ 12 ಲಕ್ಷ ಕೊಡಬೇಕು ಅಂತ ಬೇಡಿಕೆ ಇಟ್ಟಿದ್ರಂತೆ. ಈಗ ಬಂಧಿಸಿದ್ದಾರೆ. ತಂದೆಯೇ ಮಗನನ್ನ ಕೊಂದು ಮೃತದೇಹವನ್ನ ತುಂಡು ತುಂಡ ಕತ್ತರಿಸಿದ ಘಟನೆ ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ಬೀರಬ್ಬಿಯಲ್ಲಿ ನಡೆದಿದೆ. ಪತ್ನಿಯ ಅನೈತಿಕ ಸಂಬಂಧಕ್ಕೆ ಮಗನೇ ಕುಮ್ಮಕ್ಕು ಕೊಡ್ತಿದ್ದ ಅಂತ ಏನೋ ಕಾರಣ. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಹರಗರಹಳ್ಳಿ ಗ್ರಾಮದಲ್ಲಿ ದೈತ್ಯಾಕಾರದ ಒಂಟಿ ಸಲಗ ಮನೆ ಮುಂದೆನೇ ಬಂದು ನಿಂತುಬಿಟ್ಟಿತ್ತಂತೆ. ಗ್ರಾಮಸ್ಥರೆಲ್ಲ ಭಯಭೀತರಾಗ್ಬಿಟ್ಟಿದ್ದಾರೆ. ಮತ್ತೊಂದು ಕಡೆ ಚಾಮರಾಜನಗರ ಗಡಿನಲ್ಲಿ ಚಿರತೆ ಮತ್ತೆ ಪ್ರತ್ಯಕ್ಷವಾಗಿದೆ.